ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಇವತ್ತಿನ ದಿವಸ ಈ ಪ್ರತಿಭಾ ಪುರಸ್ಕಾರಕ್ಕೆ ಅಧ್ಯಕ್ಷರ ವಹಿಸ್ತಕ್ಕಂಥ ನಮ್ಮ ಹಿರಿಯರು, ಬಹಳಷ್ಟು ಅನುಭವಸ್ಥರು, ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಅದು ಪೂರ್ವ ಭಾಗ, ಅದೇ ಎರಡು ಕನ್ಫ್ಯೂಸ್ ಆಗಿದೆ ನಮಗೆ. ಪೂರ್ವ ಭಾಗಕ್ಕೆ ನಿರ್ದೇಶಕರಾಗಿರ್ತಂಥ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶ್ಯಾಮೇಗೌಡಣ್ಣವರೇ, ನಮ್ಮ ಡಾಕ್ಟ್ರು ಪ್ರಕಾಶಣ್ಣವರೇ, ಭಾಳಷ್ಟು ನಮಗೆ ಮಾರ್ಗದರ್ಶನವಾಗಿ ಕೆಲವೊಂದು ಭಾಷೆಗಳ ಹೇಳಿರ್ತಕ್ಕಂಥ ನಮ್ಮ ವಕೀಲರಾದ ವಕ್ತಾರರಾದ ನಮ್ಮ ಶ್ರೀನಿವಾಸ ರೆಡ್ಡಣ್ಣವರೇ. ಯಾರಿಗೂ ಅವಕಾಶ ಸಿಗಲ್ಲ. ನಮ್ಮ ಶ್ರೀನಿವಾಸ ರೆಡ್ಡಣ್ಣಗೆ ಫಸ್ಟು ಭಾಷಣ ಕೊಟ್ಬಿಟ್ರೆ ಎಲ್ಲ ನಾವು ತಿಳ್ಕೊಂಡು ಮತ್ತೆ ಮಾತಾಡ್ಬೋದು. ಅಂಥ ವಿಚಾರಗಳನ್ನು ನಮ್ಮ ಗಮನಕ್ಕೆ ತರ್ತಾರೆ ಅವರು. ಮತ್ತು ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಗೊಲ್ಲಲ್ಲಿ ಪ್ರಭಾಕರ್ನವರು, ನಮ್ಮ ಡೆಕ್ಕನ್ ಬಾಬಣ್ಣವರು, ನಮ್ಮ ಇವರು ಭವ್ಯಸ್ಥರವರು, ಶಂಕರಣ್ಣವರು, ಬಹಳಷ್ಟು ಹಿರಿಯರಿದ್ದಾರೆ. ಅಧ್ಯಕ್ಷರು, ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು, ಹಿರಿಯರು, ನಮ್ಮ ಮಹಿಳಾ ಅಧ್ಯಕ್ಷರಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಏನಂದರೆ, ಬಹಳಷ್ಟು ನಮ್ಮ ನಾಗರಾಜಣ್ಣ ಶ್ಯಾಮೇಗೌಡನವರು 1 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಇಬ್ಬರು ಜೋಡೆತ್ತುಗಳಾಗಿ ನಮ್ಮ ಡೈರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಆ ಡೈರಿಯಿಂದ ಕೋಮಲ್ ಅದರಿಂದ ಏನೇನು ಬರ್ತಕ್ಕಂಥ ಇದಿದೆಯೋ ಅದನ್ನು ನಮ್ಮ ವಿದ್ಯಾರ್ಥಿನಿಗೆ ತಂದುಕೊಟ್ಟು ಎಲ್ಲ ವಿದ್ಯಾರ್ಥಿಯರು ಒಳ್ಳೆ ವಿದ್ಯಾಭ್ಯಾಸ ಕಲಿತು ನಮ್ಮ ಹಿರಿಯರು, ನಮ್ಮ ವಕೀಲರು ಹೇಳ್ದಂಗೆ ತಂದೆ ತಾಯಿಗೆ ಒಳ್ಳೆ ಗೌರವ ಕೊಟ್ಟು ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಆಗಬೇಕು ಅಂತ ನಾನು ಬಯಸ್ತಾ ಈ 2 ಮಾತನ್ನು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತಾ ಎಲ್ರಿಗೂ ಧನ್ಯವಾದಗಳು.